ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಲ್ಲಿ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಂತರ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. ಆಮೇಲೆ ಈ ಥರ ಇದು ಕುದಿ ಬರುತ್ತೆ. ಇದು ಕುದಿ ಬರುವಾಗ ನಾನು ಇದಕ್ಕೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದೀಲಿ. ಆಮೇಲೆ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಅನ್ನ ಮತ್ತು ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ ನಂತರ ಒಂದು ಸ್ಟವ್ ಮೇಲೆ ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ. ಆನಂತರ ನಾವು ಇದಕ್ಕೆ ಮರ್ಗೆ ಅಂತ ಹೇಳ್ತೀವಿ. ಇದರಲ್ಲೇ ನಾವು ರೊಟ್ಟಿ ಮಾಡೋದು. ಇದಕ್ಕೆ ಆ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ನಾದ್ತಾ ಇದ್ದೀನಿ. ಚೆನ್ನಾಗಿ ನಾದ್ಬಿಟ್ಟು ನೀರು ಸೇರಿಸ್ಕಿಂತ ನಾದ್ಬೋದು ನಾವು. ನಾದ್ಬಿಟ್ಟು ಇದನ್ನು ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮರ್ಗೆಗೆ ನಾನು ಈ ಥರ ನೀರನ್ನು ಹಚ್ಚಿಬಿಟ್ಟು ಈ ಉಳ್ಳೆ ಮಾಡ್ಕೊಂಡಿದ್ದೀನಲ್ವ, ಇದರಲ್ಲಿ ರೊಟ್ಟಿ ಮಾಡ್ತೀನಿ. ನೀವು ಈ ಥರ ಕೈಯಲ್ಲಿ ನಿಮಗೆ ತಟ್ಟೋದಕ್ಕೆ ಬರಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ, ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ತಟ್ಬೋದು. ನಾನು ಕೈಯಲ್ಲೇ ತಟ್ತೀನಿ. ಮತ್ತು ಮಷಿನ್ ಕೂಡ ಯೂಸ್ ಮಾಡ್ಬೋದು. ರೊಟ್ಟಿ ಮಷಿನ್ ಬರುತ್ತೆ, ಅದರಲ್ಲಿ ಬೇಕಿದ್ರೂ ನೀವು ಮಾಡ್ಬೋದು. ಈ ಥರ ನೋಡಿ ತಟ್ಬಿಟ್ಟು ಹಂಚನ್ನು ಕಾಯಕ್ಕಿಟ್ಟಿದ್ನಲ್ವ, ಆ ಹಂಚಿಗೆ ಈ ರೊಟ್ಟಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು 1-2 ನಿಮಿಷ ಆಗುತ್ತೆ ಒಂದು ಸೈಡ್ ಬೇಯೋದಕ್ಕೆ. 1-2 ನಿಮಿಷ ಅನ್ಕೊತೀನಿ. ಅಷ್ಟು ಟೈಮು ಒಂದು ಕಡೆ ಬೇಯಿಸ್ಬಿಟ್ಟು ಇದನ್ನು ನಾನು ನೋಡಿ ತಿರುವಾಕಿ ಮತ್ತೆ ಆ ಕಡೆನೂ 1-2 ನಿಮಿಷ ಬೇಯಿಸ್ತೀನಿ. ಆನಂತರ ನಾನು ನೋಡಿ ಇದು ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು ನಾವು ಪಲ್ಯ, ಚಟ್ನಿ ಮತ್ತು ಸಾಂಬಾರು ಯಾವುದು ಬೇಕೋ ಅದ್ರ ಜೊತೆನೂ ತಿನ್ಬೋದು ನಾವು. ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.